ಯಾಕಂದ್ರೆ ಇವತ್ತು ಅಷ್ಟೊಂದು ವಿಶ್ವಾಸ, ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡು ಬಂದಂಥವ್ರು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಾಲ್ಯ ಜೀವನದಿಂದ. ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ನೋವಾಗಿದೆ. ನೋವಾಗಿದೆ, ನೊಂದಿದ್ದೀವಿ ಅಂತ ಹೇಳಿದ್ರೆ ನಾವು ಇಲ್ಲಿ ಕೂಡಿದ್ದೀವಿ. ಈ ವೇದಿಕೆ ಯಾರ ವಿರುದ್ಧ ಮಾತಾಡೋದು ಕೂಡ ಅಲ್ಲ, ಪಕ್ಷದ ವಿರುದ್ಧ ಚಟುವಟಿಕೆಗಳು ಮಾಡೋದು ಕೂಡ ಅಲ್ಲ. ಇವತ್ತು ನಿಮಗೆಲ್ಲ ಏನು ಇವತ್ತು ಕಾಶ್ಯಪ್ನವ್ರ ಕುಟುಂಬವನ್ನ, ಪಕ್ಷವನ್ನ, ವೀಣಾ ಕಾಶ್ಯಪ್ನವರನ್ನ ನೆಂದಿ ಅವರಿಗೆ ಅಭಿಮಾನಕ್ಕೆ ತಾವು ಬೆಂಬಲ ಆಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಗಟ್ಟಿಯಾಗಿ ನಿಂತವರಿಗೆ ತಮ್ಮ ಎಲ್ಲರ ಪಾದಕ್ಕೆ ನನ್ನ ಯಾಕಂದ್ರೆ ನಮ್ಮ ಮನಸ್ಸಿಗೆ ನೋವು. ಕಾಂಗ್ರೆಸ್ನಲ್ಲಿ ಹುಟ್ಟಿ ಕಾಂಗ್ರೆಸ್ನಲ್ಲಿ ಬೆಳೆದಂಥವ್ರು, ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನ ನನ್ನ ಹುಳೆಯದ ಆದಿಂದ ಒಪ್ಪಿಕೊಂಡಂಥವ್ರು. ಯಾಕೆ ನೋವಾಯಿತು ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯವರೇ ಬಹಳಷ್ಟು ಜನ ನಾವು ಆಕಾಂಕ್ಷಿಗಳಿದ್ದ ಲೋಕಸಭೆಗೆ ಸುಮಾರು 11 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಹಿರಿಯರಾದಂಥ ಬಲರಾಮ ನಾಯ್ಕ ಸಾಹೇಬರು ಕೂಡ ಬಿಜಾಪುರ್ಗೆ ಅವರು ಕೂಡ ಅಭ್ಯರ್ಥಿ ಆಗಬೇಕಾಗಿತ್ತು. ಅವರು ಕೂಡ ನಮ್ಮ ತಂದೆಯವರ ಕಾಲದಿಂದ ಜೊತೆಗೆ ಬಂದಂಥವ್ರು. ಅನೇಕ ಹಿರಿಯರಿದ್ದಾರೆ, ಇನ್ನೂ ಬಹಳಷ್ಟು ಜನ ಪಾಪ ಕೂತ ದಯವಿಟ್ಟು ಕ್ಷಮಿಸಕ್ಕೆ ವೇದಿಕೆ ಕುದಿಸಕ್ಕಾಗಿಲ್ಲ. ಅನೇಕ ಜನ ಹಿರಿಯರು ಬಂದಿದ್ದಾರೆ, ಅಲ್ಲೇ ನಿಂತಿದ್ದಾರೆ, ಪಾಪ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಜಿಲ್ಲೆಯಲ್ಲಿ ನಾವು ಹುಟ್ಟಿ ಬೆಳೆದಿವಿ, ಇದೇ ಜಿಲ್ಲೆಯವರೇ. ಇವತ್ತು ಒಬ್ಬ ಶಾಸಕರಾಗಿ ತಮ್ಮಲ್ಲಿ ನಾನು ಮೊದಲನೇ ಕ್ಷಮೆ ಕೇಳ್ತೀವಿ. ಯಾಕಂದ್ರೆ 5 ಜನ ಶಾಸಕರಲ್ಲಿ ನಾನು ಒಬ್ಬ ಅನ್ನೋದನ್ನ ಬಹುತೇಕ ನಮ್ಮ ಪಕ್ಷದ ಹಿರಿಯರು ಮಾಡ್ತಿದ್ದಾರೆ ಅನ್ನೋದನ್ನ ಮಾತನ್ನು ಕೂಡ ಇವತ್ತು ಈ ವೇದಿಕೆ ಮಾತ್ರ ಒಬ್ಬರು ಶಾಸಕರು ಇರೋರೇ 5 ಜನ ಶಾಸಕರು, 8 ಮತಕ್ಷೇತ್ರದಲ್ಲಿ 5 ಜನ ಶಾಸಕರಿದ್ದೀವಿ ನಾವು. ಹುಡುಗರ ಮತಕ್ಷೇತ್ರದಿಂದ ನಾನು ಒಬ್ಬ ಶಾಸಕ. ನನ್ನ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾಗಿದೆ. ಇವತ್ತು ನನ್ನ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾಗಿದೆ. ಇವತ್ತು ಕೇವಲ ವೀಣಾ ಕಾಶ್ಯಪ್ನವರ ಪತ್ನಿ, ಕಾಶ್ಯಪ್ನವರ ಸೊಸಿ ಅಂತೇಳಿ ನಾನು ಅವರಿಗೆ ಬೆಂಬಲ ಮಾಡುವಂಥದ್ದು ಪ್ರಶ್ನೆ ಅಲ್ಲ. ಇವತ್ತು ಪಕ್ಷಕ್ಕಾಗಿ ಯಾರೇ ದುಡಿಯಲಿ, ಯಾರು ಪ್ರಾಮಾಣಿಕ ಮನಸ್ಸಾರೆ ತನು ಮನ ಧನದಿಂದ ಮನೆ ಬಿಟ್ಟು ಯಾರು ತ್ಯಾಗವನ್ನು ಮಾಡಿ ದುಡಿತಾರೆ ಅವ್ರಿಗೆಲ್ಲರಿಗೂ ನ್ಯಾಯವನ್ನ ಪಕ್ಷದಿಂದ ಕೊಡಲೇಬೇಕಾಗುತ್ತೆ. ಕುಟುಂಬ ರಾಜಕಾರಣ ಮಾಡಕ್ ಬಂದಿದ್ದಲ್ಲ, ಆದ್ರೆ ದುಡಿದವರಿಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ 2019ರಲ್ಲಿ ತಮಗೆಲ್ಲ ಗೊತ್ತಿದೆ. ಜಿಲ್ಲೆಯಲ್ಲಿ ಯಾರ ಬಗ್ಗೆ ನಾವು ಟೀಕೆ ಮಾಡಕ್ ಹೋಗೋದಿಲ್ಲ. ಎಷ್ಟೋ ಮಂದಿ ರಾಜಕೀಯದ ತ್ಯಾಗ ಆಗ್ತೀನಿ, ನಾನು ನಿವೃತ್ತಿ ಆಗಿನಿ ಅಂತ ಘೋಷಣೆ ಮಾಡಿದ್ರು. ಯಾರೋ ಒಬ್ರು ಮುಂದುವರಲಿಲ್ಲ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗುವಂತ ಸಂದರ್ಭದಲ್ಲಿ ಕೂಡ ನಾನು ಒಬ್ಬರೇ ಗಡ್ಡಗಲಿಯಾಗಿ ಒಪ್ಕೊಳ್ಳಬೇಕು. ನಾನು ಹೇಳಿದೆ, ಜಿಲ್ಲಾ ನನಗೆ ಒಂದು 2 ಮತಗಳು ಕಡಿಮೆ ಇತ್ತು ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡೋದಕ್ಕೆ. ಅವತ್ತು ನನ್ನ ಪತ್ನಿಯನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡಕ್ಕೆ ನಾನಿದೆ. ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಂತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಒಂದೇ ಮಾತನ್ನು ಹೇಳಿದೆ, ಸರ್ ನನಗೆ ಅವಕಾಶವನ್ನು ಕೊಡ್ರಿ, ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನು ಮಾಡಿ ತೋರಿಸ್ತೀನಿ ಅಂತೇಳಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಮುಂದೆ ನೀವೆಲ್ಲ ಮೆಚ್ಚಿಕೊಂಡು 2019ರಲ್ಲಿ ಯಾರು ಕೂಡ ಚುನಾವಣೆ ಮುಂದೆ ಬರಲಿಲ್ಲ. ಮೋದಿಯಲ್ಲಿ ಐತಿ ಕಾಶ್ಯಪ್ನವರಿಗೆ ಯಾರ ಅರಿವು ಮುಖ್ಯ ಅಲ್ಲ. ಕಾಶ್ಯಪ್ನವರಿಗೆ ಯಾವ ಅಲೆಗಿನ ಲೆಕ್ಕ ಮಾಡಿಲ್ಲ. ನಾವು ಇವತ್ತು ಯಾವ ಲೆಕ್ಕ ಇಲ್ಲ, ನಮಗೆ ಅಷ್ಟು ತಾಕತ್ತಿಲ್ಲ, ಟಿಕೆಟ್ ಕೇಳಿಲ್ಲ. ಅಷ್ಟು ತಾಕತ್ತಿಲ್ಲ ಅಂದ್ರೆ ಯಾವ ತಾಕತ್ತೈತಿ ಗೆಲ್ಲಿಸ್ಕೊಂಡು ಬರ್ತೀರ ಅಂತ ಬಣ್ಣ ಮಕ್ಕಳು ನಿಮ್ಮ ತಾಕತ್ತೈತಿ, ನಮ್ಮ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.